ಸಹಜವಾಗಿ ಶಬರಿಮಲೆಗೆ ಯಾತ್ರೆಯನ್ನ ಹೋಗುವಂತ ಭಕ್ತರಿದಾರಲ್ಲ, ಅವರು ಹರಕೆಯನ್ನ ಹೊತ್ತು ಶಬರಿಮಲೆಗೆ ಹೋಗುವಂತ ಭಕ್ತರು ಈ ಬಾರಿ ತಮ್ಮ ಮಕ್ಕಳನ್ನ ಶಬರಿಮಲೆ ಯಾತ್ರೆಗೆ ಕರ್ಕೊಂಡು ಹೋಗುವಂತ ಆಲೋಚನೆ ಏನಾದ್ರೂ ಇದ್ರೆ, ಹೋಗುವಂತ ತಯಾರಿಯಲ್ಲಿದ್ರೆ ಸ್ವಲ್ಪ ವಿಚಾರ ಮಾಡಿ ನೀವು. ಇಂಥದ್ದೊಂದು ಈಗ ಸೋಂಕು ಅಲ್ಲಿ ಗಂಭೀರ ಸ್ವರೂಪವಾಗಿ ಹಾನಿ ಮಾಡ್ತಾ ಇದೆ. ಭಕ್ತಾದಿಗಳಲ್ಲಿ ವೈದ್ಯರು ಎಚ್ಚರಿಕೆ ವಹಿಸುವಂತೆ ಹೇಳ್ತಾ ಇದ್ದಾರೆ. ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಎಚ್ಚರಿಕೆ ನೀಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಪೋಲೋ ವೈದ್ಯ ಡಾಕ್ಟರ್ ಹಿಮಾಲ ದೇವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಬೇಗ ಇದು ಅಟ್ಯಾಕ್ ಆಗುತ್ತೆ, ಮಕ್ಕಳಿಗೆ ಬೇಗ ಈ ವೈರಸ್ ಅಟ್ಯಾಕ್ ಆಗಲಿದೆ. ನಿಂತ ನೀರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ನಾನ ಮಾಡೋದು ಬೇಡ. ನಿಂತ ನೀರು ಯಾವಾಗಲೂ ಕೂಡ ಡೇಂಜರ್. ಹರಿತಾ ಇರುವಂತ ನದಿಯಲ್ಲಿ ನೀರಿನಲ್ಲಿ ಸ್ನಾನ ಮಾಡಿ, ನದಿಯ ನೀರನ್ನ ಕುಡಿಯೋ ಮುನ್ನ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಪೋಲೋ ಆಸ್ಪತ್ರೆ ವೈದ್ಯರು ಹಿಮಾಲ್ ದೇವ್ ಇದ್ರು, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಹೊಸ ವೈರಸ್ ಅಮೀಬಾ, ಒಂದ್ ಕಡೆ ಕೇರಳದಲ್ಲಿ ಈಗ ಅದೊಂದು ಆತಂಕ ಸೃಷ್ಟಿಯಾಗಿದೆ. ಸಾಕಷ್ಟು ಒಂದ್ ಕಡೆ ಅಯ್ಯಪ್ಪ ಮಾಲೆದಾರಿಗಳು ಸಾಕಷ್ಟು ಜನ ಶಬರಿಮಲೆಗೆ ಹೋಗ್ತಿದ್ದಾರೆ. ಏನ್ ಸರ್ ಈ ವೈರಸ್ ಯಾವ ರೀತಿ ಇದೆ ಅಂತ? ಈ ವೈರಸ್ಗೆ ಬ್ರೈನ್ ಈಟಿಂಗ್ ವೈರಸ್ ಆರ್ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಹೇಳ್ತಾರೆ. ಅಂದ್ರೆ ಮೆದುಳು ತಿನ್ನುವ, ಬಟ್ ಅದು ಹೆಸರು ತರ ಮೆದುಳನ್ನ ಅದನ್ನು ತಿನ್ನುವ ತರದಲ್ಲ, ಅದು ಅಟ್ಯಾಕ್ ಮಾಡೋದು ಬ್ರೈನ್ಗೆ. ಅದಕ್ಕೆ ಅಮೀಬಿಕ್ ಮೆನಿಂಜೋ ಎನ್ಕೆಫಲೈಟಿಸ್ ಅಂತ ಹೇಳ್ತಾರೆ. ಇದನ್ನ ಮಾಡೋದೊಂದು ಆರ್ಗಾನಿಸಮ್ ಅಂದ್ರೆ ನೀಗ್ಲೇರಿಯಾ ಫೌಲೇರಿ ಅಂತ. ಇದನ್ನ ಇತ್ತೀಚೆಗೆ ಬಂದಿದ್ದಲ್ಲ, ಇದು ಮುಂಚೆಯಿಂದನೂ ಇದೆ ಇದು. ಬಟ್ ಏನಂತ ಹೇಳಿದ್ರೆ, ಇದು ಯಾವ್ದ್ರಲ್ಲಿ ಕಾಮನ್ ಅಂದ್ರೆ ಈ ಕೆರೆಗಳಲ್ಲಿ ಇಲ್ಲ ಯಾವ ನಿಂತ ನೀರಲ್ಲಿ ಜಾಗದಲ್ಲಿ, ಮತ್ತೆ ವಾರ್ಮ್ ಕ್ಲೈಮೇಟ್ ಹ್ಯೂಮಿಡಿಟಿ ಇರೋ ಜಾಗದಲ್ಲಿ, ಆ ಟೈಮಲ್ಲಿ ಕ್ಲೀನ್ ಮಾಡದಿರೋ ಜಾಗದಲ್ಲಿ ನಾವು ಸ್ನಾನ ಮಾಡಿದ್ರೆ ಅದನ್ನ ನಾವು ಇನ್ಹೇಲೇಷನ್ ಅಂದ್ರೆ ಮೂಗಲ್ಲಿ ಎಳ್ಕೊಂಡಾಗ ಮಾತ್ರ ಅದು ಬ್ರೈನ್ ತನಕ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಇದು ಕೇರಳದ ತಿರುವನಂತಪುರಂ ಆ ಜಾಗದಲ್ಲಿ ಜಾಸ್ತಿ ಕಂಡು ಬಂತು. ಇನ್ನು ಕೆಲವು ಭಾಗದಲ್ಲೂ ಸಹಿತ ಇದು ಕಂಡು ಬಂದಿದೆ. ಇದನ್ನ ಇನ್ಹೇಲ್ ಮಾಡಿದಾಗ ಮಾತ್ರ ಇದು ಬ್ರೈನಿಗೆ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಟ್ ಬೇರೆ ಯಾವ ರೀತಿಯಲ್ಲೂ ಇನ್ಫೆಕ್ಷನ್ ಆಗೋದಿಲ್ಲ. ಅದು ಬಾಯಲ್ಲಿ ಕಿವಿಯಲ್ಲಿ ಏನಾಗಲ್ವಾ ಸರ್ ಹೋದ್ರೆ, ನೀರು ಹೋದ್ರೆ? ಬಾಯಲ್ಲಿ ಹೋದ್ರೆ ಇಂಜೆಕ್ಷನ್ ಅಲ್ಲೂ ಏನಾಗೋದಿಲ್ಲ, ಕಿವಿಯಲ್ಲಿ ಹೋದ್ರೆ ಏನಾಗೋದಿಲ್ಲ. ಇದು ಮೇನ್ಲಿ ಮೂಗಿಂದ ಡೈರೆಕ್ಟ್ ಆಗಿ ಕೆಲವು ಸಲ ಬ್ರೈನಿಗೆ ಹೋಗುವ ಚಾನ್ಸಸ್. ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರುತ್ತೆ, ಅಂದ್ರೆ ಒಂದು ನರ್ವ್ ಮೂಗಿಂದ ಬ್ರೈನಿಗೆ ಕನ್ವರ್ಟ್ ಆಗುತ್ತಲ್ಲ, ಆ ನರ್ವ್ ಮೂಲಕ ಹೋಗಿ ಅದು ಬ್ರೈನಿಗೆ ಇನ್ಫೆಕ್ಷನ್ ಮಾಡುತ್ತೆ. ಯಾರಿಗೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಾನ, ವಯಸ್ಸರಿಗೆ? ಅಂದ್ರೆ ಸಾಕಷ್ಟು ಜನ ಈಗ ವಯಸ್ಸಾದವರು ಸಹ ಹೋಗ್ತಿದ್ದಾರೆ, ಸುಮಾರು ಜನ ಹೋಗ್ತಿದ್ದಾರೆ ಶಬರಿಮಲೆಗೆ. ಸೊ ಇದು ಇಮ್ಯುನೋ ಕಾಂಪ್ರಮೈಸ್ಡ್. ಈಗ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರಿಗೆ ಇನ್ಫೆಕ್ಷನ್ ಬಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರುವುದಿಲ್ಲ, ಅವರಲ್ಲಿ ಜಾಸ್ತಿ ಸಿವಿಯರಿಟಿ ಅಂದ್ರೆ ಇನ್ಫೆಕ್ಷನ್ ಬಂದ್ರೆ ಅದರಿಂದ ಆಗುವ ತೊಂದರೆ ಜಾಸ್ತಿ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಜನರಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ವಯಸ್ಕರಾಗಿರ್ತಾರಲ್ಲ, ವಯಸ್ಕರಲ್ಲಿ ಅವರೆಲ್ಲೂ ಸಹಿತ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಇಲ್ಲ ಯಾವ್ದಾದ್ರು ಈ ಕಿಡ್ನಿ ಪೇಷಂಟ್ಸ್, ಡಯಾಲಿಸಿಸ್ ಅಲ್ಲಿ ಇರುವವರು, ಇಲ್ಲ ಈ ಕ್ಯಾನ್ಸರ್ ಇಂದ ಕೀಮೋಥೆರಪಿ ತಗೊಂಡಿರೋರು, ಯಾರಲ್ಲಿ ಸಹಿತ ಇಮ್ಯುನಿಟಿ ಕಮ್ಮಿ ಇದ್ದವರಿಗೆ ಬೈ ಚಾನ್ಸ್ ಈ ಇನ್ಫೆಕ್ಷನ್ ಆದ್ರೆ ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣ ಕಂಡು ಬಂದಿದೆ ಅಂತ ಕೇಳ್ಪಟ್ಟಿವಿ. ಇದು ಅಂದ್ರೆ ಮಕ್ಕಳಲ್ಲಿ ತುಂಬಾ ಪ್ರಮಾಣ ಕಂಡು ಬಂದಿಲ್ಲ, ಬಟ್ ಎಲ್ಲದರಲ್ಲೂ ಈಕ್ವಲ್ ಆಗಿ ಬರುತ್ತೆ. ಬಟ್ ಮಕ್ಕಳಲ್ಲಿ ಬಂದ್ರೆ ಅದರಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗಬಹುದು ಅಂತ. ಬಟ್ ಪ್ರಿಕಾಷನ್ಸ್ ಆರ್ ಇಂಪಾರ್ಟೆಂಟ್. ಶಬರಿಮಲೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗ್ತಿದ್ದಾರೆ, ಯಾವ ರೀತಿ ಜಾಗೃತಿ ತೆಗೆದುಕೊಳ್ಬೇಕಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ನಿಮ್ಮ ಈ ಬೈಟ್ ಸಹಿತ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಇನ್ಫೆಕ್ಷನ್ ಬರೋದು ನಾನು ಹೇಳಿದ ರೀತಿ ಅಂದ್ರೆ ಈ ಇನ್ಹಲೇಷನ್, ಈ ಜಾಗದಲ್ಲಿ ಕೆರೆಯಲ್ಲಿ ಇಲ್ಲ ಎಲ್ಲಿ ಕ್ಲೀನ್ ಮಾಡಿರೋದಿಲ್ಲ, ಈ ಬಾವಿಯಲ್ಲಿ ಅಲ್ಲಿ ಈ ಅಮೀಬಾ ಇರುತ್ತೆ. ಅದನ್ನ ಹೋಗಿ ನಾವು ಮುಳುಗಿದಾಗ ಇಲ್ಲ ಸ್ನಾನ ಮಾಡುವಾಗ ಅಕಸ್ಮಾತ್ ಮಕ್ಕಳು ಇಲ್ಲ ಯಾರಾದ್ರೂ ವಯಸ್ಕರಾದ್ರೂ ಸಹಿತ ಅದನ್ನ ಇನ್ಹಲೇಷನ್ ಮಾಡಿದ್ರೆ ಅವಾಗ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕೊಳಗಳು ಇಲ್ಲ ಯಾವುದೇ ಜಾಗದಲ್ಲಿ ಸ್ನಾನ ಮಾಡೋದು. ಇದಿಷ್ಟು ಅಪೋಲೋ ವೈದ್ಯಾಧಿಕಾರಿ ಹಿಮಾಲ್ ದೇವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್. ಸಹಜವಾಗಿ ಶಬರಿಮಲೆಗೆ ಯಾತ್ರೆಯನ್ನ ಹೋಗುವಂತ ಭಕ್ತರಿದಾರಲ್ಲ, ಅವರು ಹರಕೆಯನ್ನ ಹೊತ್ತು ಶಬರಿಮಲೆಗೆ ಹೋಗುವಂತ ಭಕ್ತರು ಈ ಬಾರಿ ತಮ್ಮ ಮಕ್ಕಳನ್ನ ಶಬರಿಮಲೆ ಯಾತ್ರೆಗೆ ಕರ್ಕೊಂಡು ಹೋಗುವಂತ ಆಲೋಚನೆ ಏನಾದ್ರೂ ಇದ್ರೆ, ಹೋಗುವಂತ ತಯಾರಿಯಲ್ಲಿದ್ರೆ ಸ್ವಲ್ಪ ವಿಚಾರ ಮಾಡಿ ನೀವು. ಇಂಥದ್ದೊಂದು ಈಗ ಸೋಂಕು ಅಲ್ಲಿ ಗಂಭೀರ ಸ್ವರೂಪವಾಗಿ ಹಾನಿ ಮಾಡ್ತಾ ಇದೆ. ಭಕ್ತಾದಿಗಳಲ್ಲಿ ವೈದ್ಯರು ಎಚ್ಚರಿಕೆ ವಹಿಸುವಂತೆ ಹೇಳ್ತಾ ಇದ್ದಾರೆ. ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಎಚ್ಚರಿಕೆ ನೀಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಪೋಲೋ ವೈದ್ಯ ಡಾಕ್ಟರ್ ಹಿಮಾಲ ದೇವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಬೇಗ ಇದು ಅಟ್ಯಾಕ್ ಆಗುತ್ತೆ, ಮಕ್ಕಳಿಗೆ ಬೇಗ ಈ ವೈರಸ್ ಅಟ್ಯಾಕ್ ಆಗಲಿದೆ. ನಿಂತ ನೀರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ನಾನ ಮಾಡೋದು ಬೇಡ. ನಿಂತ ನೀರು ಯಾವಾಗಲೂ ಕೂಡ ಡೇಂಜರ್. ಹರಿತಾ ಇರುವಂತ ನದಿಯಲ್ಲಿ ನೀರಿನಲ್ಲಿ ಸ್ನಾನ ಮಾಡಿ, ನದಿಯ ನೀರನ್ನ ಕುಡಿಯೋ ಮುನ್ನ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಪೋಲೋ ಆಸ್ಪತ್ರೆ ವೈದ್ಯರು ಹಿಮಾಲ್ ದೇವ್ ಇದ್ರು, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಹೊಸ ವೈರಸ್ ಅಮೀಬಾ, ಒಂದ್ ಕಡೆ ಕೇರಳದಲ್ಲಿ ಈಗ ಅದೊಂದು ಆತಂಕ ಸೃಷ್ಟಿಯಾಗಿದೆ. ಸಾಕಷ್ಟು ಒಂದ್ ಕಡೆ ಅಯ್ಯಪ್ಪ ಮಾಲೆದಾರಿಗಳು ಸಾಕಷ್ಟು ಜನ ಶಬರಿಮಲೆಗೆ ಹೋಗ್ತಿದ್ದಾರೆ. ಏನ್ ಸರ್ ಈ ವೈರಸ್ ಯಾವ ರೀತಿ ಇದೆ ಅಂತ?
ಈ ವೈರಸ್ಗೆ ಬ್ರೈನ್ ಈಟಿಂಗ್ ವೈರಸ್ ಆರ್ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಹೇಳ್ತಾರೆ. ಅಂದ್ರೆ ಮೆದುಳು ತಿನ್ನುವ, ಬಟ್ ಅದು ಹೆಸರು ತರ ಮೆದುಳನ್ನ ಅದೇನು ತಿನ್ನೋ ತರದಲ್ಲ, ಅದು ಅಟ್ಯಾಕ್ ಮಾಡೋದು ಬ್ರೈನಿಗೆ. ಅದಕ್ಕೆ ಅಮೀಬಿಕ್ ಮೆನಿಂಜೋ ಎನ್ಕೆಫಲೈಟಿಸ್ ಅಂತ ಹೇಳ್ತಾರೆ. ಇದನ್ನ ಮಾಡೋದೊಂದು ಆರ್ಗಾನಿಸಮ್ ಅಂದ್ರೆ ನೀಗ್ಲೇರಿಯಾ ಫೌಲೇರಿ ಅಂತ. ಇದನ್ನ ಇತ್ತೀಚೆಗೆ ಬಂದಿದ್ದಲ್ಲ, ಇದು ಮುಂಚೆಯಿಂದನೂ ಇದೆ ಇದು. ಬಟ್ ಏನಂತ ಹೇಳಿದ್ರೆ ಇದು ಯಾವ್ದ್ರಲ್ಲಿ ಕಾಮನ್ ಅಂದ್ರೆ ಈ ಕೆರೆಗಳಲ್ಲಿ ಇಲ್ಲ ಯಾವ ನಿಂತ ನೀರಲ್ಲಿ ಜಾಗದಲ್ಲಿ ಮತ್ತೆ ವಾರ್ಮ್ ಕ್ಲೈಮೇಟ್ ಹ್ಯೂಮಿಡಿಟಿ ಇರೋ ಜಾಗದಲ್ಲಿ ಆ ಟೈಮಲ್ಲಿ ಕ್ಲೀನ್ ಮಾಡದಿರೋ ಜಾಗದಲ್ಲಿ ನಾವು ಸ್ನಾನ ಮಾಡಿದ್ರೆ ಅದನ್ನ ನಾವು ಇನ್ಹೇಲೇಷನ್ ಅಂದ್ರೆ ಮೂಗಲ್ಲಿ ಎಳ್ಕೊಂಡಾಗ ಮಾತ್ರ ಅದು ಬ್ರೈನ್ ತನಕ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಇದು ಕೇರಳದ ತಿರುವನಂತಪುರಂ ಆ ಜಾಗದಲ್ಲಿ ಜಾಸ್ತಿ ಕಂಡು ಬಂತು. ಇನ್ನು ಕೆಲವು ಭಾಗದಲ್ಲೂ ಸಹಿತ ಇದು ಕಂಡು ಬಂದಿದೆ. ಇದನ್ನ ಇನ್ಹೇಲ್ ಮಾಡಿದಾಗ ಮಾತ್ರ ಇದು ಬ್ರೈನಿಗೆ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಟ್ ಬೇರೆ ಯಾವ ರೀತಿಯಲ್ಲೂ ಇನ್ಫೆಕ್ಷನ್ ಆಗೋದಿಲ್ಲ. ಅದು ಬಾಯಲ್ಲಿ ಕಿವಿಯಲ್ಲಿ ಏನಾಗಲ್ವಾ ಸರ್ ಹೋದ್ರೆ ನೀರು ಹೋದ್ರೆ? ಬಾಯಲ್ಲಿ ಹೋದ್ರೆ ಇಂಜೆಕ್ಷನ್ ಅಲ್ಲೂ ಏನಾಗೋದಿಲ್ಲ, ಕಿವಿಯಲ್ಲಿ ಹೋದ್ರೆ ಏನಾಗೋದಿಲ್ಲ. ಇದು ಮೇನ್ಲಿ ಮೂಗಿಂದ ಡೈರೆಕ್ಟ್ ಆಗಿ ಕೆಲವು ಸಲ ಬ್ರೈನಿಗೆ ಹೋಗುವ ಚಾನ್ಸಸ್. ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರುತ್ತೆ, ಅಂದ್ರೆ ಒಂದು ನರ್ವ್ ಮೂಗಿಂದ ಬ್ರೈನಿಗೆ ಕನ್ವರ್ಟ್ ಆಗುತ್ತಲ್ಲ, ಆ ನರ್ವ್ ಮೂಲಕ ಹೋಗಿ ಅದು ಬ್ರೈನಿಗೆ ಇನ್ಫೆಕ್ಷನ್ ಮಾಡುತ್ತೆ. ಯಾರಿಗೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಾನ ವಯಸ್ಸರಿಗೆ? ಅಂದ್ರೆ ಸಾಕಷ್ಟು ಜನ ಈಗ ವಯಸ್ಸಾದವರು ಸಹ ಹೋಗ್ತಿದ್ದಾರೆ, ಸುಮಾರು ಜನ ಹೋಗ್ತಿದ್ದಾರೆ ಶಬರಿಮಲೆಗೆ. ಸೊ ಇದು ಇಮ್ಯುನೋ ಕಾಂಪ್ರಮೈಸ್ಡ್. ಈಗ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರಿಗೆ ಇನ್ಫೆಕ್ಷನ್ ಬಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಅವರಲ್ಲಿ ಜಾಸ್ತಿ ಸಿವಿಯರಿಟಿ ಅಂದ್ರೆ ಇನ್ಫೆಕ್ಷನ್ ಬಂದ್ರೆ ಅದರಿಂದ ಆಗುವ ತೊಂದರೆ ಜಾಸ್ತಿ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಜನರಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ವಯಸ್ಸರಾಗಿರ್ತಾರಲ್ಲ ವಯಸ್ಕರಲ್ಲಿ ಅವರೆಲ್ಲೂ ಸಹಿತ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ಯಾವ್ದಾದ್ರು ಈ ಕಿಡ್ನಿ ಪೇಷಂಟ್ಸ್ ಡಯಾಲಿಸಿಸ್ ಅಲ್ಲಿ ಇರುವವರು, ಇಲ್ಲ ಈ ಕ್ಯಾನ್ಸರ್ ಇಂದ ಕೀಮೋಥೆರಪಿ ತಗೊಂಡಿರೋರು, ಯಾರಲ್ಲಿ ಸಹಿತ ಇಮ್ಯುನಿಟಿ ಕಮ್ಮಿ ಇದ್ದವರಿಗೆ ಬೈ ಚಾನ್ಸ್ ಈ ಇನ್ಫೆಕ್ಷನ್ ಆದ್ರೆ ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣ ಕಂಡು ಬಂದಿದೆ ಅಂತ ಕೇಳ್ಪಟ್ಟಿವಿ. ಇದು ಅಂದ್ರೆ ಮಕ್ಕಳಲ್ಲಿ ತುಂಬಾ ಪ್ರಮಾಣ ಕಂಡು ಬಂದಿಲ್ಲ, ಬಟ್ ಎಲ್ಲದರಲ್ಲೂ ಈಕ್ವಲ್ ಆಗಿ ಬರುತ್ತೆ. ಬಟ್ ಮಕ್ಕಳಲ್ಲಿ ಬಂದ್ರೆ ಅದರಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗಬಹುದು ಅಂತ. ಬಟ್ ಪ್ರಿಕಾಷನ್ಸ್ ಆರ್ ಇಂಪಾರ್ಟೆಂಟ್. ಶಬರಿಮಲೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗ್ತಿದ್ದಾರೆ, ಯಾವ ರೀತಿ ಜಾಗೃತಿ ತೆಗೆದುಕೊಳ್ಬೇಕಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ನಿಮ್ಮ ಈ ಬೈಟ್ ಸಹಿತ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಇನ್ಫೆಕ್ಷನ್ ಬರೋದು ನಾನು ಹೇಳಿದ್ರ ರೀತಿ ಅಂದ್ರೆ ಈ ಇನ್ಹಲೇಷನ್ ಈ ಜಾಗದಲ್ಲಿ, ಕೆರೆಯಲ್ಲಿ ಇಲ್ಲ ಎಲ್ಲಿ ಕ್ಲೀನ್ ಮಾಡಿರೋದಿಲ್ಲ ಈ ಬಾವಿಯಲ್ಲಿ, ಅಲ್ಲಿ ಅಮೀಬಾ ಇರುತ್ತೆ. ಅದನ್ನ ಹೋಗಿ ನಾವು ಮುಳುಗಿದಾಗ ಇಲ್ಲ ಸ್ನಾನ ಮಾಡುವಾಗ ಅಕಸ್ಮಾತ್ ಮಕ್ಕಳು ಇಲ್ಲ ಯಾರಾದ್ರೂ ವಯಸ್ಕರಾದ್ರೂ ಸಹಿತ ಅದನ್ನ ಇನ್ಹಲೇಷನ್ ಮಾಡಿದ್ರೆ ಅವಾಗ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕೊಳೆಗಳು ಇಲ್ಲ ಯಾವುದೇ ಜಾಗದಲ್ಲಿ ಸ್ನಾನ ಮಾಡೋದು. ಇದಿಷ್ಟು ಅಪೋಲೋ ವೈದ್ಯಾಧಿಕಾರಿ ಹಿಮಾಲ್ ದೇವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್. ಶಬರಿಮಲೆಗೆ ಯಾತ್ರೆಯನ್ನ ಹೋಗುವಂತ ಭಕ್ತರಿದಾರಲ್ಲ, ಅವರು ಹರಕೆಯನ್ನ ಹೊತ್ತು ಶಬರಿಮಲೆಗೆ ಹೋಗುವಂತ ಭಕ್ತರು ಈ ಬಾರಿ ತಮ್ಮ ಮಕ್ಕಳನ್ನ ಶಬರಿಮಲೆ ಯಾತ್ರೆಗೆ ಕರ್ಕೊಂಡು ಹೋಗುವಂತ ಆಲೋಚನೆ ಏನಾದ್ರೂ ಇದ್ರೆ, ಹೋಗುವಂತ ತಯಾರಿಯಲ್ಲಿದ್ರೆ ಸ್ವಲ್ಪ ವಿಚಾರ ಮಾಡಿ ನೀವು. ಇಂಥದ್ದೊಂದು ಈಗ ಸೋಂಕು ಅಲ್ಲಿ ಗಂಭೀರ ಸ್ವರೂಪವಾಗಿ ಹಾನಿ ಮಾಡ್ತಾ ಇದೆ. ಭಕ್ತಾದಿಗಳಲ್ಲಿ ವೈದ್ಯರು ಎಚ್ಚರಿಕೆ ವಹಿಸುವಂತ ಹೇಳ್ತಾ ಇದ್ದಾರೆ. ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಎಚ್ಚರಿಕೆ ನೀಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಪೋಲೋ ವೈದ್ಯ ಡಾಕ್ಟರ್ ಹಿಮಾಲ ದೇವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಬೇಗ ಇದು ಅಟ್ಯಾಕ್ ಆಗುತ್ತೆ, ಮಕ್ಕಳಿಗೆ ಬೇಗ ಈ ವೈರಸ್ ಅಟ್ಯಾಕ್ ಆಗಲಿದೆ. ನಿಂತ ನೀರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ನಾನ ಮಾಡೋದು ಬೇಡ. ನಿಂತ ನೀರು ಯಾವಾಗಲೂ ಕೂಡ ಡೇಂಜರ್. ಹರಿತಾ ಇರುವಂತಹ ನದಿಯಲ್ಲಿ ನೀರಿನಲ್ಲಿ ಸ್ನಾನ ಮಾಡಿ, ನದಿಯ ನೀರನ್ನ ಕುಡಿಯೋ ಮುನ್ನ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಪೋಲೋ ಆಸ್ಪತ್ರೆ ವೈದ್ಯರು ಹಿಮಾಲ್ ದೇವ್ ಇದ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಹೊಸ ವೈರಸ್ ಅಮೀಬಾ, ಒಂದ್ ಕಡೆ ಕೇರಳದಲ್ಲಿ ಈಗ ಅದೊಂದು ಆತಂಕ ಸೃಷ್ಟಿಯಾಗಿದೆ. ಸಾಕಷ್ಟು ಒಂದ್ ಕಡೆ ಅಯ್ಯಪ್ಪ ಮಾಲೆದಾರಿಗಳು ಸಾಕಷ್ಟು ಜನ ಶಬರಿಮಲೆಗೆ ಹೋಗ್ತಿದ್ದಾರೆ. ಏನ್ ಸರ್ ಈ ವೈರಸ್ ಯಾವ ರೀತಿ ಇದೆ ಅಂತ? ಈ ವೈರಸ್ಗೆ ಬ್ರೈನ್ ಈಟಿಂಗ್ ವೈರಸ್ ಆರ್ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಹೇಳ್ತಾರೆ. ಅಂದ್ರೆ ಮೆದುಳು ತಿನ್ನುವ, ಬಟ್ ಅದು ಹೆಸರು ತರ ಮೆದುಳನ್ನ ಅದೇನು ತಿನ್ನೋ ತರದಲ್ಲ, ಅದು ಅಟ್ಯಾಕ್ ಮಾಡೋದು ಬ್ರೈನಿಗೆ. ಅದಕ್ಕೆ ಅಮೀಬಿಕ್ ಮೆನಿಂಜೋ ಎನ್ಕೆಫಲೈಟಿಸ್ ಅಂತ ಹೇಳ್ತಾರೆ. ಇದನ್ನ ಮಾಡೋದೊಂದು ಆರ್ಗಾನಿಸಮ್ ಅಂದ್ರೆ ನೀಗ್ಲೇರಿಯಾ ಫೌಲೇರಿ ಅಂತ. ಇದನ್ನ ಇತ್ತೀಚೆಗೆ ಬಂದಿದ್ದಲ್ಲ, ಇದು ಮುಂಚೆಯಿಂದನೂ ಇದೆ ಇದು. ಬಟ್ ಏನಂತ ಹೇಳಿದ್ರೆ ಇದು ಯಾವ್ದ್ರಲ್ಲಿ ಕಾಮನ್ ಅಂದ್ರೆ ಈ ಕೆರೆಗಳಲ್ಲಿ ಇಲ್ಲ ಯಾವ ನಿಂತ ನೀರಲ್ಲಿ ಜಾಗದಲ್ಲಿ ಮತ್ತೆ ವಾರ್ಮ್ ಕ್ಲೈಮೇಟ್ ಹ್ಯೂಮಿಡಿಟಿ ಇರೋ ಜಾಗದಲ್ಲಿ ಆ ಟೈಮಲ್ಲಿ ಕ್ಲೀನ್ ಮಾಡದಿರೋ ಜಾಗದಲ್ಲಿ ನಾವು ಸ್ನಾನ ಮಾಡಿದ್ರೆ ಅದನ್ನ ನಾವು ಇನ್ಹೇಲೇಷನ್ ಅಂದ್ರೆ ಮೂಗಲ್ಲಿ ಎಳ್ಕೊಂಡಾಗ ಮಾತ್ರ ಅದು ಬ್ರೈನ್ ತನಕ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಇದು ಕೇರಳದ ತಿರುವನಂತಪುರಂ ಆ ಜಾಗದಲ್ಲಿ ಜಾಸ್ತಿ ಕಂಡು ಬಂತು. ಇನ್ನು ಕೆಲವು ಭಾಗದಲ್ಲೂ ಸಹಿತ ಇದು ಕಂಡು ಬಂದಿದೆ. ಇದನ್ನ ಇನ್ಹೇಲ್ ಮಾಡಿದಾಗ ಮಾತ್ರ ಇದು ಬ್ರೈನಿಗೆ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಟ್ ಬೇರೆ ಯಾವ ರೀತಿಯಲ್ಲೂ ಇನ್ಫೆಕ್ಷನ್ ಆಗೋದಿಲ್ಲ. ಅದು ಬಾಯಲ್ಲಿ ಕಿವಿಯಲ್ಲಿ ಏನಾಗಲ್ವಾ ಸರ್ ಹೋದ್ರೆ ನೀರು ಹೋದ್ರೆ? ಬಾಯಲ್ಲಿ ಹೋದ್ರೆ ಇಂಜೆಕ್ಷನ್ ಅಲ್ಲೂ ಏನಾಗೋದಿಲ್ಲ, ಕಿವಿಯಲ್ಲಿ ಹೋದ್ರೆ ಏನಾಗೋದಿಲ್ಲ. ಇದು ಮೇನ್ಲಿ ಮೂಗಿಂದ ಡೈರೆಕ್ಟ್ ಆಗಿ ಕೆಲವು ಸಲ ಬ್ರೈನಿಗೆ ಹೋಗುವ ಚಾನ್ಸಸ್. ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರುತ್ತೆ, ಅಂದ್ರೆ ಒಂದು ನರ್ವ್ ಮೂಗಿಂದ ಬ್ರೈನಿಗೆ ಕನ್ವರ್ಟ್ ಆಗುತ್ತಲ್ಲ,
ಆ ನರ್ವ್ ಮೂಲಕ ಹೋಗಿ ಅದು ಬ್ರೈನಿಗೆ ಇನ್ಫೆಕ್ಷನ್ ಮಾಡುತ್ತೆ. ಸರ್, ಇದು ಯಾರಿಗೆ ಮಕ್ಕಳಿಗೇನು ಎಫೆಕ್ಟ್ ಆಗುತ್ತಾನ ವಯಸ್ಸರಿಗೆ ಅಂದ್ರೆ ಸಾಕಷ್ಟು ಜನ ಈಗ ವಯಸ್ಸಾದವ್ರು ಸಹ ಹೋಗ್ತಿದ್ದಾರೆ, ಸುಮಾರು ಜನ ಹೋಗ್ತಿದ್ದಾರೆ ಶಬರಿಮಲೆಗೆ. ಸೊ ಇದು ಇಮ್ಯುನೋ ಕಾಂಪ್ರಮೈಸ್ಡ್. ಈಗ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರಿಗೆ ಇನ್ಫೆಕ್ಷನ್ ಬಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಅವರಲ್ಲಿ ಜಾಸ್ತಿ ಸಿವಿಯರಿಟಿ ಅಂದ್ರೆ ಇನ್ಫೆಕ್ಷನ್ ಬಂದ್ರೆ ಅದರಿಂದ ಆಗುವ ತೊಂದರೆ ಜಾಸ್ತಿ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಜನರಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ವಯಸ್ಸರಾಗಿರ್ತಾರಲ್ಲ ವಯಸ್ಕರಲ್ಲಿ ಅವರೆಲ್ಲ ಸಹಿತ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಇಲ್ಲ ಯಾವ್ದಾದ್ರು ಈ ಕಿಡ್ನಿ ಪೇಷಂಟ್ಸ್ ಡಯಾಲಿಸಿಸ್ ಅಲ್ಲಿ ಇರುವವರು, ಇಲ್ಲ ಈ ಕ್ಯಾನ್ಸರ್ ಇಂದ ಕೀಮೋಥೆರಪಿ ತಗೊಂಡಿರೋರು, ಯಾರಲ್ಲಿ ಸಹಿತ ಇಮ್ಯುನಿಟಿ ಕಮ್ಮಿ ಇದ್ದವರಿಗೆ ಬೈ ಚಾನ್ಸ್ ಈ ಇನ್ಫೆಕ್ಷನ್ ಆದ್ರೆ ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸರ್, ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣ ಕಂಡು ಬಂದಿದೆ ಅಂತ ಕೇಳ್ಪಟ್ಟಿವಿ. ಇದು ಅಂದ್ರೆ ಮಕ್ಕಳಲ್ಲಿ ತುಂಬಾ ಪ್ರಮಾಣ ಕಂಡು ಬಂದಿಲ್ಲ, ಬಟ್ ಎಲ್ಲದರಲ್ಲೂ ಈಕ್ವಲ್ ಆಗಿ ಬರುತ್ತೆ. ಬಟ್ ಮಕ್ಕಳಲ್ಲಿ ಬಂದ್ರೆ ಅದರಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗಬಹುದು ಅಂತ. ಬಟ್ ಪ್ರಿಕಾಷನ್ಸ್ ಆರ್ ಇಂಪಾರ್ಟೆಂಟ್. ಶಬರಿಮಲೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗ್ತಿದ್ದಾರೆ, ಯಾವ ರೀತಿ ಜಾಗೃತಿ ತೆಗೆದುಕೊಳ್ಬೇಕಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ನಿಮ್ಮ ಈ ಬೈಟ್ ಸಹಿತ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಇನ್ಫೆಕ್ಷನ್ ಬರೋದು ನಾನು ಹೇಳಿದ ರೀತಿ ಅಂದ್ರೆ ಈ ಇನ್ಹಲೇಷನ್, ಈ ಜಾಗದಲ್ಲಿ ಕೆರೆಯಲ್ಲಿ ಇಲ್ಲ ಎಲ್ಲಿ ಕ್ಲೀನ್ ಮಾಡಿರೋದಿಲ್ಲ ಈ ಬಾವಿಯಲ್ಲಿ, ಅಲ್ಲಿ ಈ ಅಮೀಬಾ ಇರುತ್ತೆ. ಅದನ್ನ ಹೋಗಿ ನಾವು ಮುಳುಗಿದಾಗ ಇಲ್ಲ ಸ್ನಾನ ಮಾಡುವಾಗ ಅಕಸ್ಮಾತ್ ಮಕ್ಕಳು ಇಲ್ಲ ಯಾರಾದ್ರೂ ವಯಸ್ಕರಾದ್ರೂ ಸಹಿತ ಅದನ್ನ ಇನ್ಹಲೇಷನ್ ಮಾಡಿದ್ರೆ ಅವಾಗ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕೊಳಗಳು ಇಲ್ಲ ಯಾವುದೇ ಜಾಗದಲ್ಲಿ ಸ್ನಾನ ಮಾಡೋದು. ಇದಿಷ್ಟು ಅಪೋಲೋ ವೈದ್ಯಾಧಿಕಾರಿ ಹಿಮಾಲ್ ದೇವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್.